ನಮಸ್ಕಾರ ವೀಕ್ಷಕರೇ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ರಾಜ್ಯ ರಾಜಕೀಯದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಕಾಂಗ್ರೆಸ್ ಪಾಳ್ಯದಲ್ಲಿ ಬೆಂಕಿ ಹೊತ್ಕೊಂಡಿದೆ. 50-50 ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅನ್ನುವ ವಿಚಾರ ಹೊರಬೀಳ್ತಿದ್ದಂತೆ ಕಾಂಗ್ರೆಸ್ನ ಹಲವು ಪ್ರಮುಖ ಹಿರಿಯ ನಾಯಕರಲ್ಲಿ ಸಿಎಂ ಆಗುವ ಕನಸು ಚಿಗುರೊಡೆದಿದೆ. ನವೆಂಬರ್ ವೇಳೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಅಧಿಕಾರ ಹಂಚಿಕೆ ಪ್ರಕಾರ ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕಾಗುತ್ತೆ. ಹೀಗಾಗಿ ಹಲವರು ನಾ ಮುಂದು ತಾ ಮುಂದು ಅಂತ ಕುರ್ಚಿ ಹಿಂದೆ ಬಿದ್ದಿದ್ದಾರೆ. ಈಗಾಗಲೇ ಅದರಲ್ಲಿ ಕೆಲವರು ಬಹಿರಂಗವಾಗಿ ತಾನು ಸಿಎಂ ಆಕಾಂಕ್ಷಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರಂತೂ ಜಿದ್ದಿಗೆ ಬಿದ್ದವರಂತೆ ಕುರ್ಚಿ ಪಡಿಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಬಹಿರಂಗವಾಗಿಯೇ ಕುರ್ಚಿ ಒಪ್ಪಂದ ಆಗಿರೋದು ನಿಜ ಅಂತ ಹೇಳಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲೇ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಭಾರಿ ಕಹಿ ಸುದ್ದಿ ನೀಡಿದ್ದಾರೆ. ಯುಗಾದಿಯ ನಂತರದಲ್ಲಿ ಎಲ್ಲವೂ ಬದಲಾಗುತ್ತೆ, ಆ ನಂತರದಲ್ಲಿ ನಾನು ಭವಿಷ್ಯವನ್ನು ನುಡಿತೀನಿ ಅಂತ ಕೆಲವೇ ದಿನಗಳ ಹಿಂದಷ್ಟೇ ಹೇಳಿದರು. ಆ ಸಂದರ್ಭದಲ್ಲಿ ಸರ್ಕಾರಕ್ಕೇನು ತೊಂದರೆ ಇಲ್ಲ, ಕುರ್ಚಿ ಬಗ್ಗೆ ಯುಗಾದಿಯ ನಂತರದಲ್ಲಿ ರಾಜಕೀಯದ ಸಂಪೂರ್ಣ ಭವಿಷ್ಯವನ್ನು ನುಡಿತೀನಿ ಅಂತ ಹೇಳಿದರು. ಇದೀಗ ಕೋಡಿ ಶ್ರೀಗಳು ಹಲವರಿಗೆ ಶಾಕ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಅವರೂ ಅಲ್ಲ, ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವ ಅಚ್ಚರಿಯ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರವಲ್ಲದೆ ಸಿದ್ದರಾಮಯ್ಯ ಅವರಿಗೂ ದೊಡ್ಡ ಶಾಕ್ ನೀಡಿದ್ದಾರೆ. ಹಾಗಾದ್ರೆ ಕೋಡಿ ಶ್ರೀಗಳು ಹೇಳಿದ ಆ ಅಚ್ಚರಿಯ ಭವಿಷ್ಯ ಏನು? ರಾಜಕೀಯ ಭವಿಷ್ಯ ನುಡಿಯುವ ನಿಸ್ಸೀಮ ರಾಜ್ಯ ರಾಜಕಾರಣದ ಬಗ್ಗೆ ಹೇಳಿದ ಸ್ಫೋಟಕ ಭವಿಷ್ಯ ಏನು? ಕುರ್ಚಿಯಿಂದ ಕೆಳಗಿಳಿತಾರಾ ಸಿದ್ದರಾಮಯ್ಯ ಅವರು? ಡಿ.ಕೆ. ಶಿವಕುಮಾರ್ ಅವರಿಗೆ ಎದುರಾಯ್ತಾ ಶಾಕ್? ಅಷ್ಟಕ್ಕೂ ಕೋಡಿ ಶ್ರೀಗಳು ಹೇಳಿದ್ದೇನು? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜಕೀಯ ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿರುವ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮತ್ತೆ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಜಿ. ಪರಮೇಶ್ವರ್ ಅವರು ಸಹ ಇದ್ದಾರೆ. ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಹ ಇದೆ. ಹೀಗೆ ಹಲವು ನಾಯಕರು ಕಣದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಆರ್.ವಿ. ದೇಶಪಾಂಡೆ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಈ ರೀತಿ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ಇದೆ. ಸಾರ್ವಜನಿಕವಾಗಿಯೂ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಕುತೂಹಲ ಇದೆ. ಆದರೆ ಈಗ ಕೋಡಿ ಶ್ರೀಗಳು ಈ ಎಲ್ಲಾ ಕುತೂಹಲಗಳಿಗೆ, ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದೇ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷದ ಭವಿಷ್ಯವನ್ನ ಹೇಳಿದ್ರು. ಅಂದ್ರೆ 2025 ಯುಗಾದಿ ನಂತರದ ಭವಿಷ್ಯ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖ ರಾಜಕಾರಣಿಗಳ ಸಮ್ಮುಖದಲ್ಲೇ ಇಂತಹದೊಂದು ಭವಿಷ್ಯವನ್ನ ನುಡಿದಿರುವಂಥದ್ದು. ಕೋಡಿ ಶ್ರೀಗಳು ನುಡಿದಿರುವ ಈ ಭವಿಷ್ಯ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ಕಳೆದ ತಿಂಗಳಷ್ಟೇ ಇದೇ ಕೋಡಿಮಠ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಕೋಡಿ ಶ್ರೀಗಳು ರಾಜ್ಯ ರಾಜಕಾರಣ ಸಂಬಂಧ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ರು. ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದರ ಜೊತೆಗೇನೆ ಮತ್ತೊಂದು ಭವಿಷ್ಯ ನುಡಿದಿದ್ದ ಅವರು, ಹಾಲು ಕೆಟ್ಟರು ಹಾಲು ಮತ ಸಮಾಜ ಕೆಡುವುದಿಲ್ಲ ಎಂಬ ಮಾತಿದೆ. ಅದರಂತೆ ಈಗ ಹಾಲು ಮತ ಸಮಾಜದವರ ಕೈಯಲ್ಲೇ ರಾಜ್ಯದ ಅಧಿಕಾರದ ಚುಕ್ಕಾಣಿ ಇದೆ. ಹಾಗಾಗಿ ಅಧಿಕಾರವನ್ನ ಅವರಿಂದ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅವರಾಗಿಯೇ ಅಧಿಕಾರವನ್ನ ಬಿಟ್ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅವರ ಕುರಿತಾಗಿ ಪರೋಕ್ಷವಾಗಿ ಹೇಳಿದ್ರು. ಹಾಲು ಮತದವರಿಂದ ಅಧಿಕಾರವನ್ನ ಪಡೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಮುಂದೆ ಏನೆಲ್ಲ ಆಗುತ್ತೆ, ಸಂಪೂರ್ಣ ಭವಿಷ್ಯವನ್ನ ಯುಗಾದಿ ಬಳಿಕ ಹೇಳ್ತೇನೆ ಅಂತ ಹೇಳಿದ್ರು. ವೀಕ್ಷಕರೇ, ಕೋಡಿ ಶ್ರೀಗಳ ಈ ಹಿಂದಿನ ಭವಿಷ್ಯವಾಣಿಯ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಸುಲಭದ ಮಾತಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಅಧಿಕಾರವನ್ನ ಬಿಟ್ಕೊಡ್ಬೇಕು, ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡಿದ್ವಿ. ಆದರೆ ಇದು ಯುಗಾದಿಗೂ ಮುಂಚಿನ ಭವಿಷ್ಯ. ಇದೀಗ ಯುಗಾದಿ ಬಳಿಕ ಕೋಡಿ ಶ್ರೀ ಅವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಕಡನಿ ಗ್ರಾಮದಲ್ಲಿ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ಕೋಡಿ ಶ್ರೀಗಳು ಸಹ ಭಾಗವಹಿಸಿದ್ರು. ಇದೇ ವೇದಿಕೆಯಲ್ಲಿ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ನಾಯಕನಿಗೆ ಸಿಎಂ ಸ್ಥಾನ ಸಿಗುವ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದೇ ವೇದಿಕೆಯಲ್ಲೇ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಹೆಸರನ್ನು ಸಹ ಬಹಿರಂಗಪಡಿಸಿದ್ದಾರೆ. ಈ ಒಂದು ಹೆಸರನ್ನು ಬಹಿರಂಗಪಡಿಸೋದಕ್ಕೂ ಮುಂಚೆ ಹಲವು ಮಾರ್ಮಿಕ ಮಾತುಗಳನ್ನಾಡಿದ್ರು. ಕಾಲಜ್ಞಾನ ಭವಿಷ್ಯದ ಬಗ್ಗೆ ಮಾತನಾಡಿದ್ರು. 100 ವರ್ಷಗಳ ಹಿಂದೆ ನುಡಿದಿದ್ದ ಕಾಲಜ್ಞಾನ ಈಗ ನಿಜವಾಗ್ತಿರೋದ್ರ ಬಗ್ಗೆ ಮಾತನಾಡಿದ್ರು. ಉದಾಹರಣೆ ಸಮೇತವಾಗಿ ಅವರು ವಿವರಿಸಿರುವಂಥದ್ದು, ಅಂದದ ಪಟ್ಟಣವ ಚಂದವೆನಬೇಡ, ಲೋಹದ ಗಿಳಿಗಳೆರಡು ಬಡಿದು ಚಿನ್ನಿದಾಂಡಾಡಿತು. ಈ ರೀತಿ 100 ವರ್ಷದ ಹಿಂದೆ ನಮ್ಮ ಕಾಲಜ್ಞಾನಿಗಳು ಈ ಮಾತನ್ನು ಹೇಳಿದ್ರು. ಅಂದದ ಪಟ್ಟಣ ಯಾವುದು ಅಂತ ಹೇಳಿದ್ರೆ ಅಮೆರಿಕ ದೇಶದಲ್ಲಿ ಪೆಂಟಗಾನ್ ನಗರವನ್ನು ಕಟ್ಟಿದ್ರು.
ಅದು ಇತ್ತೀಚೆಗಷ್ಟೇ ಕಟ್ಟಿರುವಂಥದ್ದು. ಆದರೆ ಕಾಲಜ್ಞಾನಿಗಳು ನೂರಾರು ವರ್ಷದ ಹಿಂದೆ ಹೇಳಿದ್ರು, ನೀರಿನಿಂದ ಏನಾಗಬಾರ್ದು, ಗಾಳಿಯಿಂದ ಏನಾಗಬಾರ್ದು, ಪ್ರಕೃತಿಯಿಂದಲೂ ಏನಾಗಬಾರ್ದು ಅಂತ ಈ ಪಟ್ಟಣವನ್ನು ಕಟ್ಟಿದ್ರು. ಲಕ್ಷಾಂತರ ಜನ ವಾಸವಾಗಿದ್ರು. ವಿಜ್ಞಾನಕ್ಕೆ ಸವಾಲಾಗಿ ಆ ಪಟ್ಟಣವನ್ನು ಕಟ್ಟಿದ್ರು. ಆದರೆ ಲೋಹದ ಹಕ್ಕಿಗಳು ಬಡಿದವು. ಲ್ಯಾಡನ್ ಫ್ಲೈಟ್ನಲ್ಲಿ ಬಾಂಬ್ ಹಾಕಿಸಿದ. ದೈತ್ಯ ಕಟ್ಟಡವೇ ಚೂರಾಯಿತು. ನೂರಾರು ವರ್ಷಗಳಿಂದ ನಮ್ಮವರು ಹೇಳಿದ ಮಾತು ಏನಾಯಿತು? ನಾವು ಕಾಲಜ್ಞಾನದ ಮೂಲಕವಾಗಿ ಹೇಳಿರುವಂಥದ್ದು ಅಂತ ಕೋಡಿ ಶ್ರೀಗಳು ಉದಾಹರಣೆ ಸಮೇತವಾಗಿ ಕಾಲಜ್ಞಾನ ಯಾವ ರೀತಿ ನಿಜವಾಗ್ತಾ ಬಂದಿದೆ ಅನ್ನೋದನ್ನು ವಿವರಿಸಿದ್ರು. ಅದು ಮಾತ್ರ ಅಲ್ಲ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಕೊನೆಗೊಳ್ಳುವ ಬಗ್ಗೆ ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿತ್ತು ಅನ್ನೋದನ್ನು ಕೋಡಿ ಶ್ರೀಗಳು ವಿವರಿಸಿದ್ರು. ಮುಂದೆ ಬ್ರಿಟಿಷರ ಆಳ್ವಿಕೆಯ ಬಗ್ಗೆ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ಮೊದಲಾಗಿ 9 ಕಡೆಯಾಗಿ ತಾಮ್ರದ ತೂತು ಬಂದಾಗ ಮಕ್ಕಳರು ಪ್ರಯಾಣಿಸಿದಿರುವಂತ ಕಾಲಜ್ಞಾನದಲ್ಲಿ ಮೊದಲೇ ಉಲ್ಲೇಖ ಆಗಿತ್ತು ಅನ್ನೋದನ್ನ ಕೋಡಿ ಶ್ರೀಗಳು ಬಹಿರಂಗಪಡಿಸಿದ್ರು. ಇದರಲ್ಲಿ ಒಂದು ಮೊದಲಾಗಿ 9 ಕಡೆಯಾಗಿ ಅಂದ್ರೆ ಈ ದೇಶವನ್ನಾಳಿದ ಬ್ರಿಟಿಷರ ಪೈಕಿ 9 ಜನ ವೈಸ್ರಾಯ್ಗಳು. ತಾಮ್ರದ ತೂತು ಬಂದಾಗ ಅಂದ್ರೆ 1943-47 ಅವಧಿಯಲ್ಲಿ ತಾಮ್ರದ ಬಿಲ್ಲೆ ಅಥವಾ ತೂತು ಬಿಲ್ಲೆ ಅನ್ನುವ ಕರೆನ್ಸಿ ನಾಣ್ಯ ಬಿಡುಗಡೆ ಆಯಿತು. ಇದು ಬ್ರಿಟಿಷರ ಆಡಳಿತದ ಕೊನೆಯ ಅವಧಿ. ಅಂದ್ರೆ 1943-47 ಅವಧಿಯಲ್ಲಿ ಕೊನೆಯ ವೈಸ್ರಾಯ್ ಭಾರತವನ್ನ ಆಳಿತ್ತು. ಈ ರೀತಿಯಾಗಿ ಕಾಲಜ್ಞಾನದ ಬಗ್ಗೆ ಕೋಡಿ ಶ್ರೀಗಳು ಉದಾಹರಣೆ ನೀಡಿದ್ರು. ಇನ್ನು ಮುಂದುವರೆದು ಅದೇ ರೀತಿಯಾಗಿ ಕಬ್ಬಿಣ ಓಡುತ್ತಿದೆ, ಕಟ್ಟಿಗೆ ಹಾಡುತ್ತಿದೆ, ಅಬ್ಬಬ್ಬ ಗಾಳಿ ಮಾತಾಡಿದೆ. ಇದು ರೈಲಿನ ಆವಿಷ್ಕಾರವನ್ನ ಹೇಳಿರುವಂಥದ್ದು. ಕಬ್ಬಿಣ ಓಡುತ್ತಿದೆ ಅಂದ್ರೆ ಉಗಿಬಂಡಿ ಹಳಿಯ ಮೇಲೆ ಓಡ್ತಿದೆ ಎಂದರ್ಥ. ಇನ್ನು ಗಾಳಿ ಮಾತಾಡಿದೆ ಅಂದ್ರೆ ಮೊಬೈಲ್ ಆವಿಷ್ಕಾರದ ಬಗ್ಗೆ ಹೇಳಿರುವಂಥದ್ದು. ಮೊಬೈಲ್ ಮೂಲಕ ಗಾಳಿಯಲ್ಲೇ ಸಂವಹನ ನಡೆಸುವಂಥದ್ದು. ಇದು ಮಾತ್ರ ಅಲ್ಲ, ಕಾಲಜ್ಞಾನಿಗಳು ಕಲ್ಲಿನ ಕೋಳಿ ಕೂಗಿತು ಅಂತಲೂ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಅದು ಹೇಗೆ ಸಾಧ್ಯ ಅಂತ ಜನರು ಅಚ್ಚರಿಪಟ್ಟಿದ್ರು. ಆದರೆ ಕಾಲಜ್ಞಾನಿಗಳು ಎಷ್ಟು ಭವಿಷ್ಯದ ಬಗ್ಗೆ ಆಳವಾಗಿ ತಿಳಿದಿದ್ರು ಅಂದ್ರೆ, ಈಗ ನಾವು ಈ ಕಾಲದಲ್ಲಿ ಬಳಸ್ತಿರುವಂತಹ ಮೊಬೈಲ್ನಲ್ಲಿರುವ ಸಿಮ್ ಒಂದು ಲೋಹದಿಂದ ಮಾಡಿರುವಂಥದ್ದು. ಇದನ್ನೇ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿದ್ರು. ಕಾಲಜ್ಞಾನದ ಭವಿಷ್ಯ ಎಂದಿಗೂ ಸುಳ್ಳಾಗಿಲ್ಲ ಅಂತ ಕೋಡಿ ಶ್ರೀಗಳು ಹೇಳಿರುವಂಥದ್ದು. ಇವತ್ತು ಎಲ್ಲ ಕಡೆಗಳಲ್ಲಿ ಭೂಕಂಪ ಆಗ್ತಾ ಇದೆ. ನಾನು ಈ ಬಗ್ಗೆ ಮೊದಲೇ ಹೇಳಿದ್ದೆ. 2 ತಿಂಗಳಲ್ಲಿ ವಿಪರೀತ ಮಳೆ ಆಗುತ್ತೆ, ಭೂಕಂಪ ಆಗುತ್ತೆ ಅಂತ ಜನ ಸಾಯ್ತಾರೆ ಅಂತಲೂ ಹೇಳಿದ್ದೆ. ದೊಡ್ಡ ದೊಡ್ಡ ಪಟ್ಟಣಗಳು ನಡುಗುತ್ತವೆ ಅಂತಲೂ ಹೇಳಿದ್ದೆ. ಈ ಭೂಕಂಪದ ಬಗ್ಗೆ ನಾವೇನಾದರೂ ಹೇಳಿದರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರಬೇಕು, ಸುಮ್ಮನೆ ಹೇಳುವಂಥದ್ದಲ್ಲ. ಕಾಲಜ್ಞಾನದಲ್ಲಿ ಹೇಳ್ತಾರೆ, ಕಟ್ಟೆ ಇಲ್ಲದ ಬಾವಿ ಹುಟ್ಟಿ ನೆಟ್ಟಲಿ ಸುರಂಗವ ಕೊರೆದು ಗಟ್ಟಿ ಭೂಮಿ ಬಟ್ಟ ಬಯಲಾಯಿತು. ಈ ರೀತಿ ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿದೆ. ಇವತ್ತು ಒಂದು ಕಲ್ಲು ಬಂಡೆ ಒಡೆಯಬೇಕಾದ್ರೆ ಕಲ್ಲನ್ನು ಒಡೆಯುವವನು 4 ತೂತುಗಳನ್ನು ಮಾಡಿ ತಂತ್ರಜ್ಞಾನವನ್ನು ಬಳಸಿ ಒಡೆಯುತ್ತಾನೆ. ಅದೇ ರೀತಿ ಈಗ ಬೋರ್ವೆಲ್ ಸಹ ಬಂದಿದೆ. ನೆಟ್ಟಲಿ ಸುರಂಗವ ಕೊರೆದು ಅಂದ್ರೆ ನೇರವಾಗಿ ಭೂಮಿಗೆ ಸುರಂಗವನ್ನು ಕೊರೆದು ಅಂತ. ಆದರೆ ಈ ಹಿಂದೆ ಏನ್ ಮಾಡ್ತಾ ಇದ್ರು? ಬಾವಿ ತೋಡ್ತಾ ಇದ್ರು. ಕೇವಲ 40 ಅಡಿಗೆಲ್ಲ ನೀರು ಸಿಗ್ತಾ ಇತ್ತು. ಸೀಪೇಜ್ ನೀರು ಆರೋಗ್ಯಕ್ಕೂ ಒಳ್ಳೆಯದಿತ್ತು. ಆದರೆ ಈಗ ಜಗತ್ತಿನಾದ್ಯಂತ ಮಿಲಿಯನ್ ಗಟ್ಟಲೆ ಬೋರ್ವೆಲ್ ತೋಡಿದ್ದಾರೆ. ಇದರಿಂದ ಭೂಮಿಗೆ ಅಪಾಯ ಇದೆ, ಭೂಕಂಪನಗಳು ಹೆಚ್ಚಾಗುತ್ತವೆ. ಈ ಎಲ್ಲ ಭವಿಷ್ಯದ ಅನಾಹುತಗಳನ್ನ ನೂರಾರು ವರ್ಷಗಳ ಹಿಂದೆ ಕಾಲಜ್ಞಾನಿಗಳು ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿದ್ರು ಅಂತ ಕೋಡಿ ಶ್ರೀಗಳು ಜ್ಞಾನವನ್ನ ಹೇಳುವಂಥದ್ದೇ ಕಾಲಜ್ಞಾನ ಅಂತ ಸಾರಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ಕುರಿತಾಗಿ ಮಾತನಾಡಿ ಮುಂದಿನ ಭವಿಷ್ಯವನ್ನ ಹೇಳಿದ್ರು. ಕಾಂಗ್ರೆಸ್ನ ಪ್ರಮುಖ ನಾಯಕ ಸಚಿವರಾಗಿರುವ MB ಪಾಟೀಲ್ ಅವರಿಗೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗುವ ಯೋಗ ಇದೆ ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯ ಅವರೊಂದಿಗೆ ಮಾತುಕತೆ ನಡೆಸಿದೆ. ಈ ವೇಳೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಪ್ರಸ್ತಾಪ ಆಯಿತು. ಈ ವೇಳೆ ಉತ್ತರ ಕರ್ನಾಟಕದಿಂದ ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತ ಕೇಳಿದಾಗ ಸಚಿವ MB ಪಾಟೀಲ್ ಅವರ ಹೆಸರು ಬಂತು. MB ಪಾಟೀಲ್ ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಇದಾದ ನಂತರದಲ್ಲಿ ವೀಕ್ಷಕರೇ, ಕರ್ನಾಟಕದ ಬಗ್ಗೆಯೂ ಭವಿಷ್ಯವನ್ನು ನುಡಿದ್ರು. ಈ ವರ್ಷದಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ, ಕರ್ನಾಟಕದಲ್ಲೂ ಚೆನ್ನಾಗಿ ಆಗಲಿದೆ. ಇನ್ನು ಇತ್ತೀಚೆಗೆ ದೆಹಲಿ, ಉತ್ತರ ಪ್ರದೇಶ ಸೇರಿದಂತೆ ಭಾರತದಲ್ಲೂ ಭೂಮಿ ಕಂಪಿಸಿದೆ. ಮಾನವನ ಅನಾಹುತವೇ ಇದಕ್ಕೆಲ್ಲ ಕಾರಣ. ಇದಕ್ಕೆಲ್ಲ ಪರಿಹಾರ ಅಂದ್ರೆ ದೇವರು ಧರ್ಮದ ಮೊರೆ ಹೋಗಬೇಕು, ವಿಶೇಷವಾಗಿ ಪ್ರಾರ್ಥನೆ ಮಾಡಲೇಬೇಕು. ಜನರು ಜಪವನ್ನ ಮಾಡೋದ್ರಿಂದ ನೇರವಾಗಿ ಪರಮಾತ್ಮನನ್ನೇ ಕರೆದಂತೆ. ಅದರಿಂದ ಪರಮಾತ್ಮ ನಿಮ್ಮ ಕಡೆ ನೋಡ್ತಾನೆ, ಬೇಡಿದ್ದನ್ನು ಕೊಡ್ತಾನೆ. ಹೀಗಾಗಿ ಪೂಜೆ ಪುನಸ್ಕಾರಗಳ ಜೊತೆಗೆ ಜಪವನ್ನೂ ಮಾಡಬೇಕು. ನಿತ್ಯವೂ ಧ್ಯಾನ ಮಾಡೋದ್ರಿಂದ ಮುಂದೆ ಬರುವಂತಹ ಆಪತ್ತು ಕಡಿಮೆಯಾಗುತ್ತದೆ ಅಂತ ಕೋಡಿ ಶ್ರೀಗಳು ಜನರಿಗೆ ಸಲಹೆಯನ್ನು ನೀಡಿದ್ರು. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಮುಂದೆ ರಾಜ್ಯದಲ್ಲಿ ಪ್ರಾಕೃತಿಕ ವಿಕೋಪಗಳ ಬಗ್ಗೆಯೂ ಸ್ವಾಮೀಜಿ ಮುನ್ಸೂಚನೆಯನ್ನು ನೀಡಿದ್ದಾರೆ. ಈ ವರ್ಷ ಮಳೆ ಬೆಳೆ ಏನೋ ಚೆನ್ನಾಗಾಗುತ್ತೆ, ಆದರೆ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಬಗ್ಗೆ ಉಲ್ಲೇಖ ಮಾಡಿದ್ದು ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಉತ್ತರ ಕರ್ನಾಟಕ ಭಾಗದಿಂದ MB ಪಾಟೀಲ್ ಅವರು ಮುಖ್ಯಮಂತ್ರಿಯಾಗಲಿ ಅಂತ ಕೋಡಿ ಶ್ರೀಗಳು ಹೇಳಿಕೆ ನೀಡಿದ್ದಾರೆ.
ಅಲ್ಲದೆ ಎಂ.ಬಿ. ಪಾಟೀಲ್ ಅವರ ಒಳ್ಳೆಯ ಕೆಲಸಗಳನ್ನು ಶ್ಲಾಘನೆ ಮಾಡಿದ್ರು. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ನಾಯಕರ ಪೈಕಿ ಎಂ.ಬಿ. ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಅಂತ ಹೇಳಿದ್ರು. ಕೋಡಿ ಶ್ರೀಗಳ ಈ ಭವಿಷ್ಯ ಈಗ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ವೀಕ್ಷಕರೇ, ಕೋಡಿ ಶ್ರೀಗಳು ನುಡಿದಿರುವಂತಹ ಈ ಭವಿಷ್ಯದ ಬಗ್ಗೆ ನೀವೇನಂತೀರಾ? ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.